ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0. ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0, ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1.0, 2.0, 3.0 ಮತ್ತು ಈ 4.0ಗೂ ಏನು ಡಿಫ್ರೆನ್ಸು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಈಗ ಮಾಡರ್ನ್ ಹಿಸ್ಟ್ರಿನಲ್ಲಿ ತಗೊಂಡಾಗ ನಾವು ಇದೊಂದು ಪ್ರೊಸೆಸ್ ಆಫ್ ಚೇಂಜ್, ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಆಗುತ್ತಲ್ವ, ಅದನ್ನು ಈ ಒಂದು ರೆವಲ್ಯೂಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಅಗ್ರೇರಿಯನ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕಾನಮಿಯಿಂದ ಇಂಡಸ್ಟ್ರಿ ಮತ್ತು ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಚೇಂಜ್ ಆಗುವಂಥದ್ದು. ಸೊ ಇದನ್ನು ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಫಸ್ಟ್ ನಮ್ಮ ಎಕಾನಮಿ ಅಗ್ರೇರಿಯನ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕಾನಮಿಯಿಂದ ಡಾಮಿನೇಟ್ ಆಗಿತ್ತು. ಇವಾಗ ಏನಾಗಿದೆ, ಇದನ್ನು ಶಿಫ್ಟ್ ಮಾಡಿ ಇಂಡಸ್ಟ್ರಿ ಮತ್ತು ಮಿಷಿನ್ ಮ್ಯಾನುಫ್ಯಾಕ್ಚರಿಂದ ಈ ಒಂದು ಎಕಾನಮಿ ಡಾಮಿನೇಟ್ ಆಗೋ ಥರ ಮಾಡಿದ್ದೀವಲ್ವ. ಸೊ ದಟ್ ಈಸ್ ಕಾಲ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇದರಲ್ಲಿ ಟೆಕ್ನಾಲಜಿಕಲ್ ಚೇಂಜಸ್ ಆಗುತ್ತೆ ಮತ್ತು ನಾವೆಲ್ ವೇಸ್ ಆಫ್ ವರ್ಕಿಂಗನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಲಿವಿಂಗ್ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮತ್ತು ಈ ಒಂದು ಸೊಸೈಟಿನಲ್ಲಿ ಏನು ಫಂಡಮೆಂಟಲ್ ವೇ ಆಫ್ ಪ್ರೊಫೆಷನ್ಸ್ ಇತ್ತು ಅದೆಲ್ಲನೂ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹ್ಯಾಂಡಿಕ್ರಾಫ್ಟ್ ಎಕನಾಮಿ, ಈಗ ಕ್ಲಾತನ್ನೆಲ್ಲ ಕೈಯಲ್ಲಿ ನೇಯೋದಿತ್ತು. ಇವಾಗ ಏನಾಗುತ್ತೆ, ಹ್ಯಾಂಡ್ಲೂಮ್ಸ್ ಬಂದಿದ್ದರಿಂದ ಏನಾಯಿತು, ಮಿಷಿನ್ಸಲ್ಲಿ ಸ್ಯಾರಿ ನೇಯೋದಿರ್ಬೋದು ಮತ್ತು ಬಟ್ಟೆಗಳನ್ನ ನೇಯೋದಿರ್ಬೋದು. ಸೊ ಈ ರೀತಿಯಾಗಿ ಮಿಷಿನ್ ಮೇಡ್ ಆಯಿತು. ಸೊ ಈ ರೀತಿಯಾಗಿ ಚೇಂಜಸ್ ಆಗೋದಕ್ಕೆ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ವಾಟರ್ ಮತ್ತು ಸ್ಟೀಮ್ ಪವರ್ನ ಯೂಸ್ ಮಾಡಿದ್ರು ಮೆಕನೈಸ್ ಪ್ರೊಡಕ್ಷನ್ಗೆ. ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಎಲೆಕ್ಟ್ರಿಕ್ ಪವರ್ನ ಯೂಸ್ ಮಾಡಿ ಮಾಸ್ ಪ್ರೊಡಕ್ಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಥರ್ಡಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯೂಸ್ ಮಾಡೋದ್ರ ಮೂಲಕ ಆಟೋಮೇಷನ್ ಪ್ರೊಡಕ್ಷನ್ನ ಮಾಡಿದ್ರು. ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೇಲೆ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಅಂದರೆ ಡಿಜಿಟಲ್ ರೆವಲ್ಯೂಷನ್ ಏನಿತ್ತು ಅದನ್ನು ಇನ್ನೂ ಅಡ್ವಾನ್ಸ್ ಮಾಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫ್ಯೂಷನ್ ಆಫ್ ಟೆಕ್ನಾಲಜೀಸ್ನ ಮಾಡ್ತಿದ್ದಾರೆ. ಸೊ ಬ್ಲರಿಂಗ್ ದ ಲೈನ್ಸ್ ಬಿಟ್ವೀನ್ ದ ಫಿಸಿಕಲ್, ಡಿಜಿಟಲ್ ಆ್ಯಂಡ್ ಬಯೋಲಜಿಕಲ್ ಸ್ಪಿಯರ್ಸ್, ಅಂದರೆ ಬಯೋಟೆಕ್ನಾಲಜಿ ಇರ್ಬೋದು, ಡಿಜಿಟಲ್ ಇರ್ಬೋದು ಮತ್ತು ಫಿಸಿಕಲ್ ಟೆಕ್ನಾಲಜೀಸ್ ಇರ್ಬೋದು, ಈ ಮೂರು ಮಧ್ಯೆ ಇರೋವಂಥ ಲೈನ್ಸ್ನ ಬ್ಲರ್ ಮಾಡೋದ್ರ ಮೂಲಕ ಎಲ್ಲನೂ ಇಂಟರ್ಲಿಂಕ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಈಗ ಕೆಲವೊಂದು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ. ಸೊ ಇದು ಹ್ಯಾಂಡ್ ಪ್ರೊಡಕ್ಷನ್ ಮೆಥಡ್ಸಿಂದ ಮಿಷಿನ್ ಪ್ರೊಡಕ್ಷನ್ನಿಗೆ ಚೇಂಜ್ ಆದಂಥ ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಒಂದು ಮಿಷಿನ್ಸ್ನ ಯೂಸ್ ಮಾಡೋದಕ್ಕೆ ಸ್ಟೀಮ್ ಮತ್ತು ವಾಟರ್ನ ಯೂಸ್ ಮಾಡ್ತಾಯಿದ್ರು ಅವಾಗ. ಸೊ ಈ ಒಂದು ನ್ಯೂ ಟೆಕ್ನಾಲಜೀಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ತುಂಬ ಜಾಸ್ತಿ ಟೈಮನ್ನು ತೊಗೊಂಡಿತ್ತು ಅವಾಗ. ಸೊ ಈ ಒಂದು ಯಾವಾಗ ಈ ಒಂದು ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು ಅಂದರೆ 1760 to 1820 ಆರ್ 1840 ಇನ್ ಯುರೋಪ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಸೊ ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲಿ 1840ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸೊ ಇಟ್ಸ್ ಎಫೆಕ್ಟ್ಸ್ ಏನಾಗಿತ್ತು ಅಥವಾ ಕಾನ್ಸಿಕ್ವೆನ್ಸಸ್ ಏನಾಯಿತು ಅಂದರೆ, ಈಗ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಫಸ್ಟ್ ಟೈಮ್ ಇದ್ರದ್ದು ಎಫೆಕ್ಟ್ಸ್ ಆಗಿದ್ದು. ಈ ಒಂದು ಮಾಡರ್ನ್ ಟೆಕ್ನಾಲಜೀಸ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸು. ಸೊ ನೆಕ್ಸ್ಟ್ ಬಂದರೆ ಐರನ್ ಇಂಡಸ್ಟ್ರಿ, ಅಗ್ರಿಕಲ್ಚರು, ಮೈನಿಂಗು, ಇದೆಲ್ಲನೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಯಿತು. ಮತ್ತು ಸೊಸೈಟಲ್ ಎಫೆಕ್ಟ್ಸ್ ಏನಿದೆ ಇದು ತುಂಬ ಮಿಡಲ್ ಕ್ಲಾಸ್ ಮೇಲೆ ತುಂಬ ಎಫೆಕ್ಟನ್ನು ಆಗ್ತಾ ಹೋಯಿತು. ಬ್ರಿಟಿಷ್ ಇಂಡಸ್ಟ್ರಿ ಏನಾಯಿತು, ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿ ಮೇಲೆ ತುಂಬ ಎಫೆಕ್ಟ್ ಮಾಡ್ತಂತಲೇ ಹೇಳ್ಬೋದು. ಸೊ ಬ್ರಿಟನ್ನು ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಮಾಡಿದಂತಲೇ ಹೇಳ್ಬೋದು. ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ತಗೊಂಡಾಗ ಇಲ್ಲಿ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಆಗುತ್ತೆ. ಸೊ ಅಂದರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1871ಇಂದ 1914ಗೆ ಈ ಒಂದು ರೆವಲ್ಯೂಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಎಕ್ಸ್ಟೆನ್ಸಿವ್ ರೈಲ್ ರೋಡ್ ಮತ್ತು ಟೆಲಿಗ್ರಾಫ್ ನೆಟ್ವರ್ಕ್ನ ಇನ್ಸ್ಟಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇನಾಗುತ್ತೆ, ಪೀಪಲ್ಸ್ನ ಫಾಸ್ಟಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ, ಐಡಿಯಾಸ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಎಲೆಕ್ಟ್ರಿಸಿಟಿನ ಇಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ಕ್ರೀಸಿಂಗ್ ಎಲೆಕ್ಟ್ರಿಫಿಕೇಷನಿಂದ ಏನಾಗುತ್ತೆ, ಫ್ಯಾಕ್ಟ್ರೀಸ್ ಏನಾಗುತ್ತೆ, ಮಾಡರ್ನ್ ಪ್ರೊಡಕ್ಷನ್ ಲೈನ್ಸಲ್ಲಿ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಒಂದು
ಇದು ಒಂದು ಪೀರಿಯಡ್ ಆಫ್ ಗ್ರೇಟ್ ಎಕನಾಮಿಕ್ ಗ್ರೋತ್ ಅಂತಲೇ ಹೇಳ್ಬೋದು. ಸೊ ಪ್ರೊಡಕ್ಟಿವಿಟಿನ ಎಷ್ಟು ಇನ್ಕ್ರೀಸ್ ಮಾಡುತ್ತೆ ಅಂದರೆ ತುಂಬ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ಬಟ್ ಈ ಒಂದು ಗ್ರೋತ್ ಆಗೋದ್ರ ಮೂಲಕ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೋದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಆಗಲ್ಲ, ಇರೋ ಎಂಪ್ಲಾಯ್ಮೆಂಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮ್ಯಾನ್ಸ್ನ ಮಿಷಿನ್ಸ್ ರಿಪ್ಲೇಸ್ ಮಾಡೋದ್ರಿಂದ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ನಾವು ಡಿಜಿಟಲ್ ರೆವಲ್ಯೂಷನ್ ಅಂತಲೇ ಕರಿತೀವಿ. ಇದು ಲೇಟ್ 20th ಸೆಂಚುರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಡ್ಯೂ ಟು ದ ಡೆವಲಪ್ಮೆಂಟ್ ಡಿಜಿಟಲ್ ಟೆಕ್ನಾಲಜೀಸ್, ಅಂದರೆ ಡಿಜಿಟಲ್ ಟೆಕ್ನಾಲಜೀಸ್ನ ಡೆವಲಪ್ ಮಾಡೋದ್ರ ಮೂಲಕ, ಕಂಪ್ಯೂಟರ್ಸ್ ಡೆವಲಪ್ ಮಾಡೋದ್ರ ಮೂಲಕ ಈ ಒಂದು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು ಸ್ಟಾರ್ಟ್ ಆಗುತ್ತೆ. ಲಾರ್ಜ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಕಂಪ್ಯೂಟರ್ಸು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ಒಂದು ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ದು ಮೇನ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಈ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಕಂಪ್ಯೂಟರ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಮಾಡ್ತಿರ್ತಾರೆ. ಸೊ ಮಿಷಿನರಿ ಏನು ಮಾಡುತ್ತೆ, ನೀಡ್ ಆಫ್ ಹ್ಯೂಮನ್ ಪವರ್ನ ಅಬ್ರೋಗೇಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಕೂಡ ಮತ್ತೆ ಅನ್ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0. ತುಂಬ ಜನ ಏನಂತ ಹೇಳ್ತಿದ್ದಾರೆ ಅಂದರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೂಡ ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ದು ಕಂಟಿನ್ಯೂಯೇಷನ್ ಅಂತ. ಬಟ್ ಇದು ತುಂಬ ಡಿಫ್ರೆಂಟ್ ಇದೆ. ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಹೋಲಿಸಿದ್ರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ವೆಲಾಸಿಟಿ, ಅಂದರೆ ಎಕ್ಸ್ಪೋನೆನ್ಷಿಯಲ್ ಸ್ಪೀಡ್, ತುಂಬ ಸ್ಪೀಡ್ ಜಾಸ್ತಿ ಇದೆ. ಮತ್ತು ಇನ್ಕಂಬೆಂಟ್ ಇಂಡಸ್ಟ್ರೀಸ್ ಆರ್ ಅಫೆಕ್ಟೆಡ್ ಆ್ಯಂಡ್ ಡಿಸ್ಪ್ಲೇಸ್ಡ್. ನೆಕ್ಸ್ಟ್ ಸ್ಕೋಪ್ ಆ್ಯಂಡ್ ಸಿಸ್ಟಮ್ ಆಫ್ ಇಂಪ್ಯಾಕ್ಟ್, ಅಂದರೆ ಲಾರ್ಜ್ ಅಮೌಂಟ್ ಆಫ್ ಸೆಕ್ಟರ್ಸ್ ಆ್ಯಂಡ್ ಫರ್ಮ್ಸು ಏನು ಅಫೆಕ್ಟ್ ಆಗುತ್ತೆ ಇದರಿಂದ. ಮತ್ತು ಪ್ಯಾರಾಡಿಗಮ್ 16 ಟೆಕ್ನಾಲಜಿಕಲ್ ಪಾಲಿಸಿ, ಅಂದರೆ ನ್ಯೂ ಟೆಕ್ನಾಲಜೀಸ್ನ ತೊಗೊಂಡು ಬರೋದಕ್ಕೆ, ಮತ್ತು ಆ ಟೆಕ್ನಾಲಜೀಸ್ನ ತಂದಾಗ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ನ್ಯೂ ಪಾಲಿಸೀಸ್ನ ಕೂಡ ಡಿಸೈನ್ ಮಾಡಿದ್ದಾರೆ. ಮತ್ತು ಇದು ಡಿಜಿಟಲ್ ಟೆಕ್ನಾಲಜೀಸಿಂದ ನಡೆಯುತ್ತೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ರೊಬೋಟಿಕ್ಸ್ ಇರ್ಬೋದು, 3D ಪ್ರಿಂಟಿಂಗ್ ಇರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಇರ್ಬೋದು, ಬಿಗ್ ಡಾಟಾ ಇರ್ಬೋದು. ಸೊ ಈ ಎಲ್ಲ ಒಂದು ಟೆಕ್ನಾಲಜೀಸ್ನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ನಾವು ನೆಕ್ಸ್ಟ್ ಇದರಿಂದ ಏನೇನು ಚಾಲೆಂಜಸ್ ಇದೆ, ಯಾವ ರೀತಿ ಆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಡೂ ವಾಚ್ ಆನ್ ದಟ್ ವಿಡಿಯೋ ಆಲ್ಸೋ. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ಒಂದು PDF ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವಂಥ ಲಿಂಕಿಂದ ಯು ಕ್ಯಾನ್ ಟೇಕ್ ದಟ್. ಥ್ಯಾಂಕ್ ಯು ಆಲ್.